ಹಲೋ ಎವ್ರಿವನ್, ದಿಸ್ ಇಸ್ ಕೆ ಟ್ರೇಡರ್ ಫೋರೆಕ್ಸ್. ಇವತ್ತಿನ ಫೋರ್ತ್ ಲೆಕ್ಚರ್ದಲ್ಲಿ ನಾವು ಟ್ರೇಡಿಂಗ್ ವ್ಯೂ ಆ್ಯಪ್ ಬಗ್ಗೆ ತಿಳ್ಕೊಳೋಣ. ಇದೇನಪ್ಪ ಟ್ರೇಡಿಂಗ್ ವ್ಯೂ ಆ್ಯಪ್ ಬಗ್ಗೆ ತಿಳ್ಕೊಬೇಕಂತಂದ್ರೆ ಏನಿಲ್ಲ, ಇದ್ರ ಬಗ್ಗೆ ಕಾನ್ಸೆಪ್ಟ್ ಇಷ್ಟೇ. ಜಸ್ಟ್ ನಮ್ಗೆ ಇಂಪಾರ್ಟೆಂಟ್ ಎಸ್ ಎಮ್ ಸಿ ಆ್ಯಂಡ್ ಐ ಸಿ ಟಿ ಟೂಲ್ಸ್ ಯಾವ ವರ್ಕ್ ಆಗ್ತೈತಲ್ಲ ಅದನ್ನು ಇವತ್ತು ನಾವು ಇಟ್ಕೊಳೋಣ, ಟೂಲ್ಸ್ ಮಾರ್ಕ್ ಮಾಡಿ ಇಟ್ಕೊಳೋಣ. ಆ್ಯಂಡ್ ಅಪ್ಕಮಿಂಗ್ ವೀಡಿಯೋಸ್ದಾಗ ನಾ ಏನು ಕಲ್ಸ್ಕೊಂಡು ಹೋಗ್ತೀನಿ ಅದನ್ನು ನೀವು ಬ್ಯಾಕ್ ಟೆಸ್ಟ್ ಮಾಡೋದ ನಿಮ್ಗೆ ಯೂಸ್ ಆಗ್ತೈತಿ. ಸೊ ಆ ಟೂಲ್ಸ್ ಯಾವ್ಯಾವಪ್ಪ ನಮಗೆ ಯಾವ್ದು ಯೂಸ್ ಆಕೈತಿ ಆ್ಯಂಡ್ ಅದರಿಂದ ನಮಗೆ ಬೆನಿಫಿಟ್ ಏನು ಅದನ್ನು ನಾವು ತಿಳ್ಕೊಂಡು ಓಕೆ, ಟೈಮ್ ವೇಸ್ಟ್ ಮಾಡಲಾರ್ದಂಗೆ ಇವತ್ತಿನ ಲೆಕ್ಚರ್ ಚಾಲೂ ಮಾಡೋಣ ಟ್ರೇಡಿಂಗ್ ವ್ಯೂ ಆ್ಯಪಿಂದ. ಓಕೆ, ಟ್ರೇಡಿಂಗ್ ವ್ಯೂ ಅನ್ನೋದು ಗೂಗಲ್ ವೆಬ್ಸೈಟ್ದಾಗೂ ಸಿಗ್ತೈತಿ, ಇಲ್ಲ ನಿಮ್ಮ ಪ್ಲೇಸ್ಟೋರ್ದಾಗ ಆ್ಯಪು ಐತಿ. ಫೋನ್ದಾಗ ನೋಡ್ತೀರಿ ಅಂತಂದರೆ, ಇಲ್ಲ ಬೇಡ ನಾವು ಲ್ಯಾಪ್ಟಾಪ್ ಕಂಪ್ಯೂಟರ್ ಸಮಥಿಂಗ್ ಏನೋ ಪಿ ಸಿ ಐತೆ ಅಂತಂದ್ರೆ ಓಕೆ, ನೀವು ಗೋ ಫಾರ್ ಗೂಗಲ್. ಓಕೆ, ವೆಬ್ಸೈಟ್ ಫಸ್ಟ್ ಲಿಂಕ ಸಿಗ್ತೈತಿ. ನಿಮ್ಗೆ ಓಪನ್ ಮಾಡಿದ ಮೇಲೆ ನಿಮ್ಗೊಂದು ಫಸ್ಟ್ ಇಮೇಲ್ ಹಾಕಬೇಕಾಗ್ತೈತಿ. ನಿಮ್ದು ಯಾವ್ದಾರ ಒಂದು ಪರ್ಸ್ನಲ್ ಇಮೇಲ್ ಅವ್ರ ಸಮಥಿಂಗ್ ಯಾವ್ದಾರ ಸೆಕೆಂಡರಿ ಇಮೇಲ್ ಹಾಕ್ಬೋದು. ಓಕೆ, ಅದು ನಿಮ್ಮ ಪರ್ಸ್ಪೆಕ್ಟಿವ್. ಇವತ್ತಿನ ಲೆಕ್ಚರ್ದಾಗ ನಾವು ಇವಾಗ ಟೂಲ್ಸ್ ಯಾವ ಬೇಕಪ್ಪ ಇಂಪಾರ್ಟೆಂಟ್ ನೋಡೋಣ. ಓಕೆ, ಇದೊಂದು ನಮ್ದು ಔಟ್ಲೆಟ್ ಟ್ರೇಡಿಂಗ್ ವ್ಯೂ ಆ್ಯಪಿಂದ. ಓಕೆ, ಇದ್ರ ಒಬ್ಬೊಬ್ಬರು ಸ್ಟಾರ್ಟಿಂಗ್ ಏನು ಗೊತ್ತಿರೋಂಗಿಲ್ಲ ಟ್ರೇಡಿಂಗ್ ಬಗ್ಗೆ, ಆದರೂ ಸಮಥಿಂಗ್ ಕಲಿಬೇಕಂತ ಬಂದಿರ್ತಾರೆ. ಇದನ್ನ ಆ್ಯಪ್ ಓಪನ್ ಮಾಡಿದ ಮೇಲೆ ಬ್ಯಾಕ್ ಹೋಗ್ಬಿಡ್ತಾರೆ, ಯಾಕಂದ್ರೆ ಗೊತ್ತಾಗಂಗಿಲ್ಲ ಇದ್ರ ಬಗ್ಗೆ ಏನೈತಿ ಅಂತೇಳಿ. ಓಕೆ, ಸೊ ಏನಿಲ್ಲ, ಈಸಿ ಐತಿ, ನಾ ಹೇಳ್ತೀನಿ ಅಂತ. ಓಕೆ, ಇದೊಂದು ಸೈಡ್ ಔಟ್ಲೆಟ್ ಐತಲ್ಲ, ಇದು ನಮಗೆ ಬೇಕಾಗಿದ್ದು ಮೇನ್ ಟಾಪಿಕ್ಸ್. ಇದು ಲೆಫ್ಟ್ ಸೈಡ್ ಇದ್ದಿದ್ದು. ಸೊ ಇಲ್ಲಿ ನಾವೆಲ್ಲ ಮಾರ್ಕ್ ಮಾಡ್ಬೋದು ಪ್ರೈಸ್ ಆ್ಯಕ್ಷನ್ ಹೆಂಗೆ ಮೂವ್ ಆಗ್ತೈತೆ ಅಂತೇಳಿ. ನೆಕ್ಸ್ಟ್ ಇಲ್ಲಿ ಏನೈತಲ್ಲ ಸರ್ಚ್ ಐಕಾನ್, ಇಲ್ಲಿ ನಿಮಗೆ ಎಲ್ಲ ಟೈಪ್ಸ್ ಆಫ್ ಮಾರ್ಕೆಟ್ ಸಿಗ್ತಾವೆ. ಸ್ಟಾಕ್, ಇಂಡಿಯನ್ ಮಾರ್ಕೆಟಿಂದ HDFC ಬ್ಯಾಂಕ್, ರಿಲಯನ್ಸ್, TCS ಎಲ್ಲ ನಿಮ್ಗೆ ಇಲ್ಲಿ ಸ್ಟಾಕ್ ಇಂಡಿಯನ್ ಮಾರ್ಕೆಟಿಂದ ಸಿಗ್ತೈತಿ. ನೀವು ಫಂಡ್ಸ್ ಯೂಸ್ ಮಾಡ್ತೀರಂದ್ರೆ ಫಂಡ್ಸಿಂದ ನೋಡ್ಬೋದು, ಇಲ್ಲ ಫ್ಯೂಚರ್ ಒಳಗೆ ಟ್ರೇಡ್ ಮಾಡ್ತೀರಂದ್ರೆ ಇಲ್ಲೆಲ್ಲ ಅದ ಫ್ಯೂಚರ್ದಾಗ. ಓಕೆ, ನಮ್ಗೆ ಬೇಕಾಗಿದ್ದು ಸ್ಟಾಕ್, ಫೋರೆಕ್ಸ್ ಒಳಗೆ ಕರೆನ್ಸಿ ಪೇರ್ಸ್ ಎಲ್ಲ ಅದಾವೆ, ಎಲ್ಲ ಚಾರ್ಟ್ ನೋಡ್ಬೋದು ನೀವು ಇಲ್ಲಿ. ಆ್ಯಂಡ್ ಕ್ರಿಪ್ಟೋ ಆಲ್ಸೋ, BTC, ಎಥೆರಿಯಮ್, USD, ಸೊಲಾನಾ ಎಲ್ಲ ಇಲ್ಲಿ ಐತಿ. ಓಕೆ, ಇವೆಲ್ಲ ಕ್ರಿಪ್ಟೋ ಕರೆನ್ಸಿ ಕಾಯಿನ್ಸ್ ಯಾವ್ದಾವಲ್ಲ ಇವೆಲ್ಲ ಇಲ್ಲಿ ನೋಡ್ಬೋದು. ಆ್ಯಂಡ್ ಫೋರೆಕ್ಸ್ ಇದು ಕರೆನ್ಸಿ ಪೇರ್ ಅಂದ್ರೆ ಇಲ್ಲಿ ಐತಿ. ಸೊ ನಮ್ಗೆ ಯಾವ್ದು ಬೇಕಿಲ್ಲ ಸರ್ಚ್ ಮಾಡ್ಕೋಬೋದು. ಈಗ ಎಕ್ಸಾಂಪಲ್ ಒಂದು Nifty 50 ಅಂತಂದರೆ ನಾವು Nifty 50 ಸರ್ಚ್ ಮಾಡಿದರೆ Nifty 50 ಇಂಡೆಕ್ಸ್ ಬರ್ತೈತಿ. ಓಕೆ, ಸೊ ಈಗ Nifty 50 ಒಳಗೆ ನಾವು ಈಗ ತಿಳ್ಕೊಳೋಣ ಇವತ್ತು ಹೆಂಗೆ ಟೂಲ್ಸ್ ನಮ್ಗೆ ಬೇಕಂತೇಳಿ. ಈ ಎಲ್ಲರೂ ಓಪನ್ ಮಾಡ್ತಾರೆ, ಇವೆಲ್ಲ ಬ್ಯಾಕ್ ಲೈನ್ ಗ್ರಿಡ್ ಐತಲ್ಲ ಇವನ್ನೆಲ್ಲ ರಿಮೂವ್ ಮಾಡೋದು ಹೇಳ್ತೀನಿ. ಓಕೆ, ಫಸ್ಟ್ ನಾವು ಇದೇನು ಲೇಔಟ್ ಐತಲ್ಲ, ಇದು ರೆಕ್ಟಂಗಲ್ ಶೇಪ್ದಾಗ, ಇದನ್ನು ನಾವು ಕರೆಕ್ಟಾಗಿ ಇಟ್ಕೊಳೋಣ. ಇಲ್ಲಿ ಕಾರ್ನರ್ದಾಗ ರೈಟ್ ಸೈಡ್ ಕಾರ್ನರ್ ಇಲ್ಲಿ ಸೆಟ್ಟಿಂಗ್ ಐತಲ್ಲ ಇಲ್ಲಿ ಬರಬೇಕು. ನೆಕ್ಸ್ಟ್ ಇಲ್ಲಿ 3 ಸೆಟ್ಟಿಂಗ್ ಐತಲ್ಲ ಇಲ್ಲಿ ಬರ್ರಿ. ನೆಕ್ಸ್ಟ್ ಇಷ್ಟು ಅದಾವ ನಮಗೆ ಪ್ರೆಸೆಂಟ್ ಬೇಕಾಯ್ತು ಕ್ಯಾನ್ವಾಸ್. ಓಕೆ, ನೆಕ್ಸ್ಟ್ ಇದೇನು ಗ್ರಿಡ್ ಲೈನ್ ಐತಲ್ಲ ವೈಟ್ ಇಟ್ಕೋರಿ. ಇದು ಗ್ರಿಡ್ ಇದೆ, ಗ್ರ್ಯಾಂಡೆಂಟ್ ಐತಲ್ಲ ಅದೇ ಬ್ಲ್ಯಾಕ್ ಇಟ್ಕೋರಿ ಬೇಕಾದವರು. ನಮಗೂ ವೈಟ್ ಬೇಕು. ಓಕೆ, ವೈಟ್ ಇಟ್ಕೋತೀವಿ. ಇದು ಏನು ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಲೈನ್ ಕಾಣತೈತಲ್ಲ ಇದನ್ನು ನಾವು ರಿಮೂವ್ ಮಾಡಿಬಿಡೋಣ, ವೈಟ್ ಇಟ್ಕೊಂಡ್ಬಿಡೋಣ. ನೆಕ್ಸ್ಟ್ ಇದೇನು ಕ್ರಾಸ್ ಐತಲ್ಲ ಇದು ಮಾರ್ಕ್ ಮಾಡತ್ತೀವಿ, ಗಿರಿ ಐತಲ್ಲ, ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ನೀವು. ಇದು ಬೇಕಂದ್ರೆ ಈ ಟೈಪ್ ಇಟ್ಕೋರಿ, ನಮಗೆ ತಿಕ್ಬೇಕಂದ್ರೆ ಇದಿಷ್ಟೇ ಇರಲಿ. ಓಕೆ, ರಿಪ್ಲೇ ಮೋಡಿಂದ ಯಾವ್ದಾರ ಕಲರ್ ಇರ್ತೈತಿ ಇದನ್ನು ಔಟ್ ಮಾಡಿಬಿಡ್ರಿ. ನೆಕ್ಸ್ಟ್ ಸೆಟ್ಟಿಂಗ್ ಇದಿಷ್ಟು ನಮ್ದು. ಓಕೆ, ಓಕೆ ಬಿಡು. ಈಗೆಲ್ಲ ಕ್ಲಿಯರ್ ಆತ, ಅನಲೈಸ್ ಮಾಡೋಕೆ ಈಸಿ ಆಗ್ತೈತಿ. ನೆಕ್ಸ್ಟ್ ನಮ್ದು ಕ್ಯಾಂಡಲ್ ಕಲರ್. ನಮ್ಮ ಕ್ಯಾಂಡಲ್ ಕಲರ್ ನೀವು ಗ್ರೀನ್ ಆ್ಯಂಡ್ ರೆಡ್ ಇಟ್ಕೋತೀರಂದ್ರೆ ಓಕೆ. ನಾವು SMC ಟ್ರೇಡರ್ ಆಗಿದ್ದ ನಮಗೆ ಈಸಿ ಆಗೋದು ನಮ್ಮ ಕಲರ್ ಆ್ಯಂಡ್ ಚಲೋ ಕಾಣಕ್ಕೆ ನಿಮ್ದು ಯಾವ್ದು ಬೇಕಾದ್ರೆ ಇಟ್ಕೋಬೋದು. ಬಟ್ ನಾನು ಬ್ಲ್ಯಾಕ್ ಆ್ಯಂಡ್ ಬ್ಲೂ ಇಟ್ಕೋತೀನಿ. ಬೈಯಿಂಗ್ದು ಬ್ಲೂ ಇಟ್ಕೊಂಡೀನಿ, ಸೆಲ್ಲಿಂಗ್ದು ಬ್ಲ್ಯಾಕ್ ಇಟ್ಕೊಂಡೀನಿ, ಆ್ಯಂಡ್ ವಿಕ್ ಬಾರ್ಡರ್ ಇದೆಲ್ಲ ಬ್ಲ್ಯಾಕ್ ಇಟ್ಕೊಂಡೀನಿ. ವಿಕ್ ಹೇಳಿದ್ದಲ್ರಿ ನಿಮ್ಗೆ ಲಾಸ್ಟ್ ಹೋದ ಕ್ಲಾಸ್ದಾಗ ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ, ವಿಕ್ ಬಾಡಿ. ಓಕೆ, ನೆಕ್ಸ್ಟ್ ಇದು ಇಂಡಿಯನ್ ಮಾರ್ಕೆಟಿಗೆ ಕೋಲ್ಕತ್ತಾ ಟೈಮ್ ಸೆಟ್ಟಿಂಗ್ ಇರಲಿ. ಓಕೆ, ಡನ್. ಈಗ ನಮ್ದು ಸಬ್ ಟ್ರೇಡಿಂಗ್ ವ್ಯೂ ಆ್ಯಪಿನ ಚಲೋ ಕಾಣತೈತಿ, ಚಾರ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನಮಗೆ ಟೂಲ್ಸ್ ಇಂಪಾರ್ಟೆಂಟ್ ಅಲ್ಲ. ಲೆಫ್ಟ್ ಸೈಡ್ ಇಲ್ಲಿ ಬರ್ರಿ, ಕ್ರಾಸ್ ಫ್ರೇವೇಟ್ ಹಾಕೋರಿ, ಫ್ರೇವೇಟ್ ಇದು ಸ್ಟಾರ್. ಓಕೆ, ನೆಕ್ಸ್ಟ್ ಟ್ರೆಂಡ್ ಲೈನ್ ಬೇಕು ಮಾರ್ಕ್ ಮಾಡೋಕೆ. ಹಾರಿಜಾಂಟಲ್ ಲೈನ್, ಹಾರಿಜಾಂಟಲ್ ರೇ, ವರ್ಟಿಕಲ್ ಲೈನ್. ಓಕೆ, ನಮ್ಗೆ ಇವೆಲ್ಲ ಪ್ಯಾರಲಲ್ ಚಾನಲ್ ಇವೆಲ್ಲ ಟ್ರೆಂಡಿನ ಏನು ಬೇಡ. ಆ್ಯಂಡ್ ಇದನ್ನೆಲ್ಲ ನೋಡಿ ಅವ್ರದ ಮಂದಿ
ಏನಪ್ಪ ಟ್ರೇಡಿಂಗ್ ವ್ಯಾಪ್ದಾಗ ಇಷ್ಟು ಐತಲ್ಲ ಅಂತೇಳಿ ಗೊತ್ತಾಗಲಾರ್ದ ಬ್ಯಾಕ್ ಹೋದ್ರು ಇರ್ಬೋದು. ಓಕೆ, ನೆಕ್ಸ್ಟ್ ಇದು ಫಿಗೊನಾಚಿ ಇಟ್ಕೊಂಡು FIB ರಿಟ್ರೇಸ್ಮೆಂಟ್ ಫಿಗೊನಾಚಿ ಅಂತ ಕರಿತೀವಿ ನಾವು ಟ್ರೇಡಿಂಗ್ದಾಗ ಇದೆ ಎಲ್ಲರೂ. ಆಮೇಲೆ ಲಾಂಗ್ ಪೊಸಿಷನ್ ಆ್ಯಂಡ್ ಶಾರ್ಟ್ ಪೊಸಿಷನ್ ನೀವು ಹೆಂಗೆ ಇಲ್ಲಿ ಆ್ಯಡ್ ಮಾಡ್ಕೊಂತ ಹೋಗ್ತೀರಿ, ಇಲ್ಲೆಲ್ಲ ಫ್ರೀ ಬಿಟ್ಟದಾಗ ಕುಂದಿರ್ತಾವೆ. ಓಕೆ, ನೆಕ್ಸ್ಟ್ ನಾ ಟೆಕ್ಸ್ಟ್ ಇಟ್ಕೊಂಡಿನಿ ನಿಮ್ಗೆ ಟ್ರೇಡಿಂಗ್ ಕಲ್ಸಾಕ. ಇದು ನಿಮ್ಗೇನು ಇಂಪಾರ್ಟೆಂಟ್ ಇಲ್ಲ, ಬಟ್ ನೀವು ಇದು ರೆಕ್ಟ್ಯಾಂಗಲ್ ಐತಲ್ಲ ಇದು ಮೇನ್ ಇಂಪಾರ್ಟೆಂಟ್. ಸರ್ಕಲ್, ನೆಕ್ಸ್ಟ್ ಪಾತ್. ಓಕೆ, ಇಟ್ಕೋರಿ ಇದು. ಆ್ಯಂಡ್ ಬ್ರಷ್ ನಾವು ನಿಮ್ಗಲ್ಲ ನಾ ಇಟ್ಕೋತೀನಿ, ಬಿಕಾಸ್ ನಾನು ನಿಮ್ಗೆ ಟ್ರೇಡಿಂಗ್ ಕಲ್ಸಕ್ಕೆ ಯೂಸ್ ಆಗ್ತೈತಿ. ಇವೆಲ್ಲ ಇಮೋಜಿಸ್ ಇರ್ತಾವೆ ಇಲ್ಲೇ. ಆ್ಯಂಡ್ ಇಲ್ಲೆಲ್ಲ ಸ್ಕೇಲ್ ಪರ್ಸೆಂಟೇಜ್ ಮಾರ್ಕ್ ಮಾಡ್ಕೋದು, ಎಷ್ಟು ಪರ್ಸೆಂಟ್ ನಾ ಟ್ರೇಡ್ ತೊಗೊಂಡಿದ್ದೆ, ಹಿಂಗೆ ಇದೆಲ್ಲ ಇರ್ತಾವೆ ಇಲ್ಲಿ. ಓಕೆ, ಫಸ್ಟ್ ಒನ್ ಕ್ರಾಸ್ ಬೇಕು ನಮಗೆ. ಸೆಕೆಂಡ್ ಟ್ರೆಂಡ್ ಲೈನ್ ಒಳಗೆ ಟ್ರೆಂಡ್ ಲೈನ್ ಬೇಕು ನಮಗೆ. ನೆಕ್ಸ್ಟ್ ಹಾರಿಜಾಂಟಲ್ ಲೈನ್, ಹಾರಿಜಾಂಟಲ್ ರೇ, ವರ್ಟಿಕಲ್ ಲೈನ್. ನೆಕ್ಸ್ಟ್ ಇಲ್ಲಿ ಬರ್ರಿ ಪ್ರೊಜೆಕ್ಷನ್ ಒಳಗೆ ಲಾಂಗ್ ಪೊಸಿಷನ್, ಶಾರ್ಟ್ ಪೊಸಿಷನ್ ಬೇಕು ನಮಗೆ. ಓಕೆ, ಇದು ಇಟ್ಕೋರಿ ಪ್ರೈಸ್ ರೇಂಜ್. ಇದು ಅಪ್ಕಮಿಂಗ್ ಇನ್ನೂ ಸ್ವಲ್ಪ ಭಾಳ ದೂರ ಐತ್ರಿ ಇದ್ರ ಕಡೆ. ಪ್ರೈಸ್ ರೇಂಜ್ ಬಗ್ಗೆ ತಿಳ್ಕೊಳಕ್ಕೆ ಏನಿಲ್ಲ, ಇದು ಸೇಮ್ ಮೂವ್ ಆಗೋದು. ಎಷ್ಟು ಪರ್ಸೆಂಟ್ ನಾ ಟ್ರೇಡ್ ಹಿಡಿದೆ, ಎಷ್ಟು ಪರ್ಸೆಂಟ್ ನಾ ಲಾಸ್ ಮಾಡ್ಕೊಂಡು, ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಮಾಡ್ಕೊಂಡು, ಇದು ಅಪ್ಕಮಿಂಗ್ದಾಗ ಹೇಳ್ತೀನಿ ನೀವು. ಇವತ್ತಿನ ನಮ್ದು ಇಷ್ಟು ಬೇಕ್ರಿ. ಅಪ್ಕಮಿಂಗ್ SMC ಲೆಕ್ಚರ್ ಕಲಿಯೋದು ನಿಮ್ಗೆ ಇಷ್ಟೆಲ್ಲ ಬೇಕಾಗ್ತೈತಿ. ಇವೆಲ್ಲ ಶಾರ್ಟ್ ಪೊಸಿಷನ್, ಲಾಂಗ್ ಪೊಸಿಷನ್ ಏನಪ್ಪ ಟ್ರೇಡ್ ಇಟ್ಯಾಕ, ಬೈಯಿಂಗ್ ಟ್ರೇಡ್, ಲಾಂಗ್ ಪೊಸಿಷನ್, ಶಾರ್ಟ್ ಪೊಸಿಷನ್, ಸೆಲ್ಲಿಂಗ್ದಾಗ ಇದು ಬಾಯಿಂಗ್ದಾಗ ಇಡ್ಯಾಕ್ರಿ ಇದು. ಓಕೆ, ಇದು ಸೆಲ್ಲಿಂಗ್ದಾಗ ಇಡ್ಯಾಕ ತಿಳಿತಂದು ಮಾಡೀನಿ. ಈಗ ಯಾರಿಗೆ ಆಲ್ಮೋಸ್ಟ್ ಯಾರಿಗೆ ಗೊತ್ತಾಗೋಂಗಿಲ್ಲ ಬಗ್ಗೆ, ಬರೀ ಜಸ್ಟ್ ಇದನ್ನು ಮಾರ್ಕ್ ಮಾಡಿ ಇಟ್ಕೊರಿ. ನಿಮ್ಗೆ ಗೊತ್ತಾಗ್ತೈತೆ, ನಾ ಹೆಂಗೆ ಕಲ್ಸ್ಕೊಂತ ಹೋಗ್ತೀನಿ ಹಂಗೆ ಗೊತ್ತಾಕೊಂತ ಹೋಗ್ತೈತಿ. ಓಕೆ, ಈಗ ನಮಗೆ ಟೈಮ್ ಫ್ರೇಮ್ ಬೇಕಾಗ್ತೈತಿ. ಇದು 1 ಡೇ ಕ್ಯಾಂಡಲ್. ಈ ಕ್ಯಾಂಡಲ್ ರೆಡಿ ಆಗ್ಬೇಕಂದ್ರೆ 1 ಡೇ ಬೇಕು. ಮೀನ್ಸ್ ಮಾರ್ಕೆಟ್ 9:30ಗೆ ಚಲೋ ಆದ್ರೆ 3:30 ಮುಗಿತೈತಿ 1 ಡೇ ಕ್ಯಾಂಡಲ್. ಹಂಗೆ ಇಂಟರ್ನಲ್ ಸ್ಟ್ರಕ್ಚರ್ ಒಳಗೆ ನಮ್ಗೆ ಇಲ್ಲಿ ಹಲವಾರು ಟೈಮ್ ಫ್ರೇಮ್ ಸಿಗ್ತಾವೆ. ಸೊ ನಮ್ಗೆ ಇವೆಲ್ಲ ಫುಲ್ ಓವರ್ ನಾಲೆಜ್ ಬೇಡ ಈಗ ಪ್ರೆಸೆಂಟ್. ಜಸ್ಟ್ ನಮಗೆ ಬೇರೆ ಇಂಪಾರ್ಟೆಂಟ್ ಬೇಕಲ್ಲ ಟೈಮ್ ಫ್ರೇಮ್, ಅದನ್ನು ಸೆಟ್ ಮಾಡಿ ಇಟ್ಕೊಳೋಣ. ಫಸ್ಟ್ ಒನ್ ಈಸ್ 1 ಮಿನಿಟ್, 3 ಮಿನಿಟ್, 3 ಮಿನಿಟ್, 5 ಮಿನಿಟ್, 15 ಮಿನಿಟ್, 1 ಅವರ್, 30 ಮಿನಿಟ್ ಇಟ್ಕೋರಿ. 30 ಮಿನಿಟು ಬೇಕು. 4 ಅವರ್ ಇಟ್ಕೋರಿ. ಆ್ಯಂಡ್ 1 ಡೇ, 1 ವೀಕ್, 1 ಮಂತ್. ಓಕೆ, ಇಷ್ಟು ಇಟ್ಕೋರಿ. ಇಲ್ಲೆಲ್ಲ ನಿಮ್ಗೆ ಡೈರೆಕ್ಟ್ ಸಿಕ್ಬಿಡ್ತಾವೆ. ಇಲ್ಲಿ ಹೋಗಿ ಹಿಂಗೆ ಒತ್ತಿಕ್ಕಿ ಹಿಂಗೆ ಸರ್ಚ್ ಮಾಡ್ಬೋಕ್ಕಿಂತ ಇಲ್ಲಿ ಈಸಿ ವೇದಾಗ ಸಿಕ್ಬಿಡ್ತೈತಿ ನೀವು. ಓಕೆ, ಈ ಕ್ಯಾಂಡಲ್ ಸಿ ಟೈಪ್ ಕಾಣ್ತಾವೆ. ಇದು ಲೈನ್ ವೈಸ್ ಕಾಣ್ತೈತಿ. ಇಲ್ಲಿ ಸಿಗ್ತೈತಿ ನೋಡ್ರಿ. ನೆಕ್ಸ್ಟ್ ಒಬ್ಬೊಬ್ಬರು ಹೊಲೋ ಕ್ಯಾಂಡಲ್ಸ್ ಯೂಸ್ ಮಾಡ್ತಾರೆ. ಓಕೆ, ಹೊಲೋ ಕ್ಯಾಂಡಲ್ಸ್ ನೀವು ಇದನ್ನು ಕಲರ್ ಚೇಂಜ್ ಮಾಡ್ಕೋಬೋದು ನಿಮ್ಗೆ ಬೇಕಾಗಿದ್ದು. ಆ್ಯಂಡ್ ವ್ಯಾಲ್ಯೂಮ್ ಕ್ಯಾಂಡಲ್ಸ್ ಇಟ್ಕೋತಾರೆ ಒಬ್ಬೊಬ್ಬರು. ಆ್ಯಂಡ್ ಇದ್ರದ್ದು ನನ್ನ ಕಡೆ ಇಲ್ಲ, ಪ್ರೀಮಿಯಮ್ ತೊಗೋಬೇಕಾಗ್ತೈತಿ ಇದಕ್ಕೆ. ಓಕೆ, ಜಸ್ಟ್ ನಾವು ಕ್ಯಾಂಡಲ್ಸ್ ಇಟ್ಕೊಳೋಣ. ನಮಗೆ ಇದೆ ಕ್ಲಿಯರ್ ಪ್ರೈಸ್ ಹೋಗೋದು ಕಾಣೋದು. ಓಕೆ, ನೆಕ್ಸ್ಟ್ ಇದೆಲ್ಲ ನಾವು ಇಟ್ಕೊಂಡಿವಲ್ಲ, ಡನ್ ಆತೆ. ಈಗ ಈ ಸೈಡಿದ್ದು ಏನೈತಿ ನೋಡ್ರಿ, ಇದೆ ಪ್ರೈಸ್. ಇದು ಪ್ರೈಸ್ ಮೂವ್ ಆಗೋದು ತೋರಿಸೈತಿ ಮಾರ್ಕೆಟ್. ಇದೇನು ಲೈನ್ ಐತಲ್ಲ ಬ್ಲೂ ಕಲರ್ ಲೈಟಾಗಿ ಕಾಣತೈತಲ್ಲ ನಿಮ್ಗೆ, ಇಲ್ಲಿ ಅಬ್ಸರ್ವ್ ಮಾಡಿರಿ. ಪ್ರೈಸ್ ಎಷ್ಟಕ್ಕೆ ಐತಿ ಈಗ ಪ್ರೆಸೆಂಟ್ ಬಂದೆ 25,640 ರೂಪೀಸ್ ಪಾಯಿಂಟ್ ಸಮಥಿಂಗ್ 75 ಪೈಸಾ. ಓಕೆ, ಪ್ರೈಸ್ ಇಲ್ಲಿ ಮೂವ್ ಆಗೋದು ತೋರಿಸೈತಿ. ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಪ್ರೈಸ್ ಹಿಂಗೆ ಮೂವ್ ಆಗ್ತೈತಲ್ರಿ, ಕ್ಯಾಂಡಲ್ ಓಪನ್ ಆದಾಗ ಹೇಳಿದ್ದೆ ನಿಮಗೆ ಅಪ್ ಸೈಡ್ ಅಂತಂದ್ರೆ ಅಪ್ ಸೈಡ್ ಮೂವ್ ಆಗ್ತೈತಿ. ಇಲ್ಲಿ ತೋರಿಸೈತಿ ನೋಡ್ರಿ, ಇಲ್ಲಿ ಬ್ಲ್ಯಾಕ್ ಕಲರ್ದಾಗ ಮೂವ್ ಆಗೋದು ತೋರಿಸೈತಿ. ಆ್ಯಂಡ್ ಸೆಲ್ಲಿಂಗ್ದಾಗ ಬರತ್ತಂದ್ರೆ ಪ್ರೈಸ್ ಲೋ ಆಗ್ತೈತಿ. ಓಕೆ, ತಿಳಿತಲ್ಲ, ಹಿಂಗೆ ಕ್ಯಾಂಡಲ್ಸ್ ವರ್ಕ್ ಆಗ್ತಾವೆ. ಈಗ ನಮಗಿದು ಕ್ಯಾಂಡಲ್ಸ್ ಎದಕ್ಕೆ ವರ್ಕ್ ಆಗ್ತೈತಿ ಅಪ್ಕಮಿಂಗ್ ಲೆಕ್ಚರ್ದಾಗ ನಾ ಈಗ ಹೇಳ್ತೇನೆ. ಆಲ್ಮೋಸ್ಟ್ ಯಾರಿಗೂ ತಿಳಿಯೋಂಗಿಲ್ಲ ಗೊತ್ತು, ಬಟ್ ಆದರೂ ನಾ ಹೇಳ್ತೀನಿ. ಯಾಕಂದ್ರೆ ಈಗ ಲಾಸ್ಟ್ ಎಕ್ಸಾಂಪಲು ಹೇಳಿದ್ದೆ ಲಾಸ್ಟ್ ಟೈಮ್ ಯಾವುದೋ ಒಂದು ಲೆಕ್ಚರ್ದಾಗ. ಪ್ರೆಸೆನ್ಸ್ ನಾವು 5th ಸ್ಟ್ಯಾಂಡರ್ಡ್ ಕಲಿತಿರ್ತೀವಿ. ಟೀಚರ್ ಏನು ಹೇಳ್ತಾರೆ ಅಬೌಟ್ 10th ಸ್ಟ್ಯಾಂಡರ್ಡ್ ಹಿಂಗಿರ್ತೈತಿ ನಿಮ್ಗೆ SSLC ಒಳಗೆ ಇದು ಹಿಂಗೆ ಅಂತೇಳಿ. ಸೊ ಹಂಗೆ ನಾವು ಅಪ್ಕಮಿಂಗ್ ವಿಡಿಯೋದ ಬಗ್ಗೆ ಈಗ ಸ್ವಲ್ಪ ಹೇಳ್ಕೊಂತ ಹೋದ್ರೆ ಅದು ಮೈಂಡ್ ಸೆಟ್ ಕುಂದಿರ್ತೈತಿ. ಓಕೆ, ಅವಾಗ ಹೇಳಿದ್ರೆ ಹಿಂಗಿತ್ತು ಅಂತೇಳಿ, ಕರೆಕ್ಟಾ? ಸೊ ನಾವು ಅದ್ರ ಬಗ್ಗೆ ಲೈಟಾಗಿ ತಿಳ್ಕೊಂಡು ಭಾಳ ಬ್ರೀಫಾಗಿ ಬೇಡ.
ಇದೊಂದು ಇಲ್ಲೇ ಎಫ್ ಇ ಜಿ ಆರ್ಡರ್ ಬ್ಲಾಕ್ ಅಂತ ಇಟ್ಕೋರಿ. ಇದು ಎಸ್ ಎಮ್ ಸಿ ಕಾನ್ಸೆಪ್ಟ್ ಒಳಗೆ ಬರ್ತೈತಿ. ಓಕೆ, ಇದನ್ನು ನಾವು ಮಾರ್ಕ್ ಮಾಡೋದು ಇರ್ತೈತಿ. ಹಿಂಗೆ ಟ್ಯಾಪ್ ಆಗಿ ಇಲ್ಲೇ ಮಾರ್ಕೆಟ್ ಬಿದ್ದೈತಲ್ಲ, ಇಲ್ಲಿ ಇದು ಟ್ರೇಡ್ ಹಿಡಿಬೋದು. ಟ್ರೇಡ್ ಹಿಡಿಯೋಕೆ ನಮ್ಗೇನು ಬೇಕಪ್ಪ, ಶಾರ್ಟ್ ಪೊಸಿಷನ್ ಬೇಕು. ಇದನ್ನು ಹಿಂಗೆ ಮಾರ್ಕ್ ಮಾಡ್ಕೊಂಡು ಎಸ್ ಎಲ್ ಎಷ್ಟು ಶಿಫ್ಟ್ ಮಾಡ್ಕೊಂಡು ನಮ್ದು ಟಿ ಪಿ ಇಲ್ಲಿ ಮಟ್ಟ ಇಟ್ಕೋಬೋದು. ಲೋ ಇರ್ತೈತಲ್ಲ, ಇಲ್ಲಿ ಮಟ್ಟ ಇಟ್ಕೋಬೋದು. ಓಕೆ, ಇದ್ರದ್ದು ನಾವು ಕಲರ್ ನಮ್ಗೆ ಸೇರೋದಿಲ್ಲ, ಬೇರೆ ಇಟ್ಕೋತೀರಿ ಅಂತಂದ್ರೆ ಇಲ್ಲಿ ಇಟ್ಕೋರಿ. ರೆಡ್ ಕಲರ್ ಚೇಂಜ್ ಮಾಡೋಣ. ಓಕೆ, ಗ್ರೇ ಇಟ್ಕೊಳೋಣ. ನೆಕ್ಸ್ಟ್ ನಮ್ಗೆ ಗ್ರೀನ್ ಕಲರ್ ಬೇಡ, ಎಲ್ಲೋ ಇಟ್ಕೋರಿ, ಆರೆಂಜ್ ಇಟ್ಕೋರಿ, ಯಾವ್ದು ಇಟ್ಕೋತೀರಿ ನಿಮ್ಗೆ ಬಿಟ್ಟಿದ್ದು. ಓಕೆ, ಹಿಂಗೆ ಇರ್ತಾವೆ. ನೆಕ್ಸ್ಟ್ ಇದಕ್ಕೆ ಶಾರ್ಟ್ ಪೊಸಿಷನ್ ಅಂತಾರೆ. ಸೆಲ್ಲಿಂಗ್ದು ಹಿಡ್ಯಾಕೆ ಶಾರ್ಟ್ ಪೊಸಿಷನ್ 1:4 ಟ್ರೇಡ್ ಹಿಂಗೆ ಸಿಗ್ತಾವೆ. ಆ್ಯಂಡ್ ಬಾಯಿಂಗ್ದು ಹಿಂಗೆ ಹಿಡ್ಯಾಕೆ ರೆಕ್ಟ್ಯಾಂಗಲ್ ಬೇಕಾಗ್ತೈತಲ್ಲ, ಇದ್ರದ್ದು ನಮ್ದು ಸೆಟ್ಟಿಂಗ್ ಏನ್ರ ಬೇಡ, ನಮ್ಗಿದು ಗೆರೆ ಅಷ್ಟ ಸೇರಾತಿಲ್ಲ ಅಂತಂದ್ರೆ ಇಲ್ಲಿ ಕಲರ್ದು ಇಟ್ಕೋರಿ ಆಪ್ಷನ್. ಓಕೆ, ಹಿಂಗೆ ಕಲರ್ದು ಇಟ್ಕೋರಿ, ಮಾರ್ಕ್ ಮಾಡ್ಕೊಳಾಗ. ಆ್ಯಂಡ್ ಇಲ್ಲೇ 3px ಇವೆಲ್ಲ ಲೈನ್ ಸೈಜ್, ಇಲ್ಲಿ ಬಾರ್ಡರ್ ಸೈಜ್ ರೀ ಇದು. ನಮಗೀಗ ಸದ್ಯಕ್ಕೆ ಶಾರ್ಟ್ ಇರಲಿ, ಸಣ್ಣದ ಕಾಣಲಿ. ಓಕೆ, ಚಲೋ ಮಾರ್ಕ್ ಮಾಡಕ್ಕೆ ಚಲೋ ಅಂದೈತಿ. ನಮಗೆ ಟೆಕ್ಸ್ಟ್ ಇಲ್ಲಿ ಟೆಕ್ಸ್ಟ್ ಬರ್ಕೋಬೋದು ನಮಗೇನು ಬೇಕು. ಓಕೆ, ಇದ್ರದ್ದು ನಾವು ಕಲರ್ ಚೇಂಜ್ ಮಾಡೋದು ಇಲ್ಲೇ ಇರ್ತೈತಿ ಸೆಟ್ಟಿಂಗ್, ಇಲ್ಲೇ ಬಾಜುಗೆ ಇರ್ತೈತಿ. ಓಕೆ, ಹಿಂಗೆ. ನೆಕ್ಸ್ಟ್ ಇದೇನು ಸರ್ಕಲ್ ಐತಲ್ಲ, ಹೈಯೆಸ್ಟ್ ಪಾಯಿಂಟ್ ಮಾರ್ಕ್ ಮಾಡೋಕ್ಕಾಕೈತಿ. ಇದು ನಾವು ಐಡಿಯಮ್ ಚಾಕ್ ಇದೆಲ್ಲ ಅಪ್ಕಮಿಂಗ್ ಸ್ಟ್ರಕ್ಚರ್ ಮ್ಯಾಪಿಂಗ್ದಾಗ ಒಂದು ಲೆಕ್ಚರ್ ಮಾಡ್ತೀನಿ. ಆ್ಯಂಡ್ ಎಸ್ ಎಮ್ ಸಿ ಚಲೋ ಆಗೋದು ಅಲ್ಲಿದ್ದ. ಓಕೆ, ಹಿಂಗೆಲ್ಲ ಹೈಯೆಸ್ಟ್ ಪಾಯಿಂಟ್ ಮಾರ್ಕ್ ಮಾಡೋಕೆ ಯೂಸ್ ಆಕೈತಿ. ಇದೊಂದು ಟ್ರೆಂಡ್ ಲೈನ್, ಇಲ್ಲಿ ಕಲರ್ ಚೇಂಜ್ ಮಾಡ್ಕೋಬೋದ್ರಿ. ಇದು ವೈಟ್ ಐತಿ, ಪ್ರೆಸೆಂಟ್ ನಾನು ಬ್ಲ್ಯಾಕ್ ಮಾಡ್ಕೋತೀನಿ. ಇದೊಂದು ಟ್ರೆಂಡ್ ಲೈನ್, ಈಕ್ವಲ್ ಹೈ ಈಕ್ವಲ್ ಲೂಸ್ ಮಾರ್ಕ್ ಮಾಡೋಕೆ ಯೂಸ್ ಆಕೈತಿ, ಈ ಟೈಪ್. ಓಕೆ, ನೆಕ್ಸ್ಟ್ ಇಲ್ಲಿದ್ದ ಇಲ್ಲಿ ಗೆರಿ ಮಾರ್ಕ್ ಮಾಡೋಕೆ ಇದು ಟ್ರೆಂಡ್ ಲೈನ್ ಯೂಸ್ ಆಕೈತಿ. ನಮ್ಗೆ ಈಸಿ ವೇದ ಮಾರ್ಕ್ ಮಾಡೋದು ಇದನ್ನು ಯೂಸ್ ಮಾಡೋದು. ಇದಕ್ಕೆ ಟೂಲಿಂದ ಹೆಸರು ಆರಿಜಾಂಟಲ್ ರೇ. ಓಕೆ, ಡೈರೆಕ್ಟ್ ಹಿಂಗೆ ಬಂದ್ಬಿಡ್ತೈತಿ. ಇದನ್ನು ನಾವು ಬ್ಲ್ಯಾಕ್ ಇಟ್ಕೊಳ್ಳೋಣ. ಓಕೆ, ಇಷ್ಟು ತಿಳಿತಾ? ಇದು ರಿಟ್ರೇಸ್ಮೆಂಟ್ ಬರ್ತೈತಿ, ಇದು ಎಫ್ ಫಿಗೊನಾಚಿ ಅಂತೇಳಿ. ಓಕೆ, ನಾವು ಇದನ್ನು ಮಾರ್ಕ್ ಮಾಡೋದು ನಿಮಗೆ ಹೇಳ್ತೀವಿ ಅಪ್ಕಮಿಂಗ್ದಾಗ. ಇಲ್ಲಿದ್ದ ಟ್ರೇಡ್ ತೊಗೊಂಡು ಇಲ್ಲಿ ಮಟ್ಟ ಅಪ್ ಮಟ್ಟ ಹೆಂಗೆ ಹಿಡಿಬೇಕು, ಇದ್ರ ಬಗ್ಗೆ ಎಲ್ಲ ಇನ್ ಡೀಟೇಲಾಗಿ ಹೇಳ್ತೀನಿ. ಡೋಂಟ್ ವರಿ ಅಬೌಟ್ ಇಟ್. ಇದ್ರದಂತರೂ ಹೇಳಿದೆ, ಪ್ರೈಸ್ ಮೂವ್ ಆಗೋದು. ಇದೆಷ್ಟು ಪ್ರೈಸ್ ಮೂವ್ ಆಗೈತಿ ನೋಡ್ರಿ, ಇಲ್ಲಿ ಎಷ್ಟು ತಳ ಬಿದ್ದೈತಿ, 1000 ಪಾಯಿಂಟ್ ತಳ ಬಿದ್ದೈತಿ. ಓಕೆ, ಹಿಂಗಿರ್ತಾವೆ. ಸೊ ನಮಗಿದು ಇಂಪಾರ್ಟೆಂಟ್ ಟೂಲ್ಸ್, ಜಾಸ್ತಿ ಏನು ಬೇಡ ನಮಗೆ, ಇಂಪಾರ್ಟೆಂಟ್ ಟೂಲ್ಸ್. ಓಕೆ, ಇಲ್ಲೇ ಬ್ಯಾಕ್ ಟೆಸ್ಟಿಂಗ್ ಮಾಡಕ್ಕೆ ನಾನು ನಿಮ್ಗೆ ಅಪ್ಕಮಿಂಗ್ದಾಗ ವಿಡಿಯೋ ಏನು ಹೇಳ್ತೀನಲ್ಲ ಅದ್ರ ಬಗ್ಗೆ ನೀವು ಬ್ಯಾಕ್ ಟೆಸ್ಟಿಂಗ್ ಮಾಡ್ಕೋಬೋದು, ಕಲಿಬೋದು. ಆ್ಯಂಡ್ ಇಲ್ಲಿ ಇಂಡಿಕೇಟರ್ಸ್ ಬರ್ತಾವೆ. ಇದು ನಮ್ಗೆ ಯೂಸ್ ಇಲ್ಲ, ಇದೆಲ್ಲ ಗೊತ್ತಲ್ಲ ಯಾರು ಕಲಿತಾರ ಅಂಥೇಳಿ, ಅವ್ರಿಗೆ ಬಿಟ್ಬಿಡ್ರಿ ಅದರದ್ದು. ಇದೇನಪ್ಪ, ಮತ್ತು ಇಲ್ಲಿ ಡೌನ್ ಸೈಡ್ ಐತಲ್ಲ, 1 ಡೇ 5 ಡೇ 1 ಮಂತ್ 3M. ಓಕೆ, ಇದೇನಿಲ್ಲ ರೀ, ಡೈರೆಕ್ಟ್ ನಿಮ್ಗೊಂದು ಕ್ಯಾಂಡಲ್ ಬೇಕಂತ ಇಟ್ಕೋರಿ. ಈಗ ಜನವರಿದಾಗ ಐತಿ, ನಂಗೆ ನವಂಬರ್ದಾಗಿನ ಕ್ಯಾಂಡಲ್ ಬೇಕಾಗೈತಿ, ನಮ್ಗೆ ಹುಡುಕ್ಬೇಕಾಗೈತಿ. ಡನ್. 11ನೇ ತಾರೀಕು, ನವಂಬರ್ 11ನೇ ತಾರೀಕು ಹಿಂಗೆ ಸೆಲೆಕ್ಟ್ ಮಾಡ್ಕೊಂಡು ಹಿಂಗೆ ಒತ್ತಿಬಿಟ್ರೆ ಡೈರೆಕ್ಟ್ ಕ್ಯಾಂಡಲ್ ತಂದು ಕೊಡ್ತೈತಿ. ಓಕೆ, ಈಗ ಜನವರಿದು ಒಂದು ಕ್ಯಾಂಡಲ್ ತೋರಿ. 1ನೇ ತಾರೀಕು ಕ್ಯಾಂಡಲ್ ಬೇಕಾಗಿತ್ತು ನಮಗೆ. 1ನೇ ತಾರೀಕು ಕ್ಯಾಂಡಲ್ ಇಲ್ಲಿ ಕರ್ಕೊಂಬರ್ತೈತಿ. 1ನೇ ತಾರೀಕು ಇಲ್ಲಿ ಐತೆ ನೋಡ್ರಿ, ಇಲ್ಲಿ ತಳ ಪ್ರೈಸ್ ತೋರಿಸ್ತೈತಿ. ಇದೇನು ಪ್ರೈಸ್ ಮೂವ್ ಆಗ್ತೈತಲ್ಲ, ಟೈಮಿಂಗ್. ಓಕೆ, ಟೈಮಿಂಗ್ ತೋರಿಸ್ತೈತಿ ಇಲ್ಲಿ ತಳಗಿದ್ದು. ಜನವರಿ 1 3:15 ಮಾರ್ಕೆಟ್ ಚಲೋ ಆಗೈತಿ. 3:15 ಮಾರ್ಕೆಟ್ ಚಲೋ ಆಗ್ತೈತಿ. ಓಕೆ, ಗ್ಯಾಪ್ ಅಪ್ ಏನೇನು ಇದು ಎಲ್ಲ ಇದಕ್ಕೆ ಗ್ಯಾಪ್ ಅಪ್ ಅಂತಾರೆ. ಇದಕ್ಕೆಲ್ಲ ನಾ ಅಪ್ಕಮಿಂಗ್ದಾಗ ಹೇಳ್ತೀನಿ ತೋರಿ. ನಿಮಗೆ ಈಗ ಸದ್ಯಕ್ಕೆ ಇಷ್ಟು ಬೇಡ, ಭಾಳ ಇದ್ರಿ ಇನ್ನೂ ಕಲಿಸೋದು. ಲಿಕ್ವಿಡಿಟಿ ಯಾವ್ದಿದೆ, ಇದಿಷ್ಟೆಲ್ಲ ನಾಲೆಜ್ ನೀವು ಎಸ್ ಎಮ್ ಸಿ ಒಳಗೆ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟು ಕಲ್ತ್ಬಿಟ್ರಿ ಅಂದ್ರೆ ಯಾವ ಜಾಬು ಬೇಡ, ಯಾವುದು ಏನೂ ಬೇಡ. ಓಕೆ, ಆ್ಯಂಡ್ ನೆಕ್ಸ್ಟ್ ನಿಮ್ಗೇನು ಹೇಳ್ಬೇಕಪ್ಪ, ಇಲ್ಲಿ ತೆಳಗಿದ್ದು ಕಾಣ್ತೈತಲ್ಲ, ಪೇಪರ್ ಟ್ರೇಡಿಂಗ್ ಅಂತ ಬರ್ತೈತಿ ಇಲ್ಲಿ. ಎಲ್ಲಿ ಅಂತಂದರೆ ಈ ಸೈಡ್ ಮೂಲ್ಯಾಗ, ರೈಟ್ ಸೈಡ್ ಕಾರ್ನರ್ ಡೌನ್ ಸೈಡ್. ಓಕೆ, ಇದನ್ನು ಓಪನ್ ಮಾಡಿ ಪೇಪರ್ ಟ್ರೇಡಿಂಗಿಗೆ ಕನೆಕ್ಟ್ ಮಾಡ್ಕೊರಿ. ಓಕೆ, ಕನೆಕ್ಟ್ ಆಗ್ತೈತಿ. ನಿಮ್ಗೆ ಅವ್ರು ಟ್ರೇಡ್ ಮಾಡೋಕೆ ಫೇಕ್ ಕರೆನ್ಸಿ ಕೊಡ್ತಾರೆ.
$1000 ಕೊಡ್ತಾರೆ ನಿಮ್ಗೆ, ₹1000 ನಿಮ್ದು ಹೆಂಗೆ ಬೇಕಂಗೆ ಸೆಟ್ ಮಾಡ್ಕೋಬೋದು. ಇಲ್ಲೇ ನಿಮ್ದು ಹೆಸರು ಬರ್ಕೋಬೋದು ನಿಮ್ಗೆ ಎಷ್ಟು ಬೇಕು. ಈಗ ಎಕ್ಸಾಂಪಲ್ ತೋರಿ, ನಮ್ದು ಹೆಸರು ಕೆ ಟ್ರೇಡರ್ ಫಾರೆಕ್ಸ್. ವೇಟ್ ಇಲ್ಲಿ ನಮ್ದು ಹೆಸರು ಮೆನ್ಷನ್ ಮಾಡತ್ತಿಲ್ಲ. ಕೆ ಟ್ರೇಡರ್ ಫಾರೆಕ್ಸ್ ಇನ್ನೊಂದು ಅಕೌಂಟ್. ಓಕೆ, ನಮ್ಮ ಬ್ಯಾಲೆನ್ಸ್ ಎಷ್ಟು ಬೇಕು ರೊಕ್ಕ? ಒಂದು USDTಗೆ ಸಮಥಿಂಗಿಗೆ ₹90 ಆಗೈತೆ ಅನಿಸ್ತೈತಿ $1. ಸೊ ನಮ್ಗೆ ಎಷ್ಟು ಡಾಲರ್ ಬೇಕಪ್ಪ ಇಟ್ಕೋರಿ, $1000 ಸಮಥಿಂಗ್ ಬರ್ತೈತೆ. ಅದು 87,090 ಬರ್ತೈತೆ ರೀ, ಎಕ್ಸ್ಪ್ರಮೆಟ್ಲಿ ಗೊತ್ತಿಲ್ಲ ನಂಗೆ. ಸೊ ಇಲ್ಲಿ ಕರೆನ್ಸಿ ನಿಮ್ಗೆ ಯಾವ್ದು ಬೇಕೋ ಅದು ಇಟ್ಕೋಬೋದು. ಇಲ್ಲ ನಮ್ದು USD ಇಟ್ಕೊಂಡ್ವಿ, ಡಾಲರ್ ಅಂತಾರೆ USDT ಅಂತಂದ್ರೆ. ಓಕೆ, ಇದ್ರದ್ದು ನಮ್ದು ಏನು ಸಂಬಂಧ ಇಲ್ಲ, ಇದು ಬಿಟ್ಬಿಡ್ರಿ, ಸೀದಾ ಕ್ರಿಯೇಟ್ ಹೊಡಿರಿ. ನಿಮ್ದೊಂದು ಅಕೌಂಟ್ ಕ್ರಿಯೇಟ್ ಆಗ್ತೈತಿ. ಇಲ್ಲಿ ಟ್ರೇಡಿಂಗ್ ಮಾಡ್ಬೋದು ನೀವು ಫೇಕ್ ಕರೆನ್ಸಿಲಿ. ಹೆಸರು ಬಂತ್ರಿ. ಓಕೆ, ಇಲ್ಲೇ ನೀವು ಟ್ರೇಡ್ ಮಾಡ್ಕೋಬೋದು ಲೈವ್ ಮಾರ್ಕೆಟ್ದಾಗ ಡೆಮೋ ಅಕೌಂಟ್ಲಿ. ಸುಳ್ಳ ರೊಕ್ಕ ರಿಯಲ್ ಹಾಕಿ ಲಾಸ್ ಮಾಡ್ಕೊಳಕ್ಕಿಂತ ಮುಂಚೆಗೆ ಇದು ಮಾಡ್ಕೊಂಡ್ರೆ ಚಲೋ. ಓಕೆ, ಈ ಗ್ರಾಫ್ ಚಲೋ ಕಾಣತ್ತೆ. ನಮ್ಮ ಸೆಟ್ಟಿಂಗ್ ಇದಿಷ್ಟ ರೀ ಈಗ ಪ್ರೆಸೆಂಟ್. ಆ್ಯಂಡ್ ಇಲ್ಲೆಲ್ಲ ಟೈಮಿಂಗ್ ನಡೀತಿರ್ತೈತಿ ನಮ್ಮ ಝೋನ್. ಫೋರೆಕ್ಸಿಂದ ಬೇರೆ, ಕ್ರಿಪ್ಟೋದ ಬೇರೆ, ಇಂಡಿಯನ್ ಮಾರ್ಕೆಟಿಂದ ಬೇರೆ ಇರ್ತೈತಿ. ಇದ್ರ ಬಗ್ಗೆ ನಾ ಸಪ್ರೇಟ್ ವಿಡಿಯೋ ಮಾಡ್ಬೇಕಂತ ಮಾಡೀನಿ. ಎಷ್ಟು ಟೈಪ್ಸ್ ಆಫ್ ಮಾರ್ಕೆಟ್ ಅದಾವು ಆ್ಯಂಡ್ ಅದು ಹೆಂಗೆ ವರ್ಕ್ ಮಾಡ್ಬೇಕು ಅದ್ರ ಮೇಲೆ ಅಂತೇಳಿ. ಓಕೆ, ಅದ್ರ ಬಗ್ಗೆ ಅದ್ರೊಳಗೆ ಟ್ರೇಡ್ ಮಾಡಕ್ಕೆ ನಿಮಗೆ ಸಪ್ರೇಟ್ ಕಾನ್ಸೆಪ್ಟ್ ಕಲಿಬೇಕಂತೇನಿಲ್ಲ. SMC HCT ಕಲಿತ್ರೆ ಇವು ಏನು ಫೋರೆಕ್ಸ್, ಕ್ರಿಪ್ಟೋ, ಸ್ಟಾಕ್ ಮಾರ್ಕೆಟ್ ಇಂಡಿಯನ್ದು ಐತಲ್ಲ, ಸೊ ಎಲ್ಲಾದ್ರಿಗೂ ಇಂಪ್ಲಿಮೆಂಟ್ ಮಾಡ್ಕೋಬೋದು ನೀವು. ಸೊ ಕಲಿಯೋದು ಒಂದೇ ಕಾನ್ಸೆಪ್ಟ್ ಕಲಿಯೋಣ ನಾವು, ಚಲೋ ತಾಗಿ ಕಲಿಯೋಣ ಸ್ವಲ್ಪ ಲೇಟ್ ಆದರೂ. ಓಕೆ, ಇದೊಂದು ಫೈನಾನ್ಷಿಯಲ್ ಮಾರ್ಕೆಟ್ ಇದೆ. ಸೊ ಅಷ್ಟು ಈಸಿ ಯಾರಿಗೂ ಮಾಡೋಕೆ ಆಗೋಂಗಿಲ್ಲ, ಟಫ್ ಐತಿ. ಆ್ಯಂಡ್ ಅದ್ರೊಳಗೆ ನಾವು ಈಸಿ ಹೇಳ್ಕೊಡತ್ರ ನಿಮ್ಗೆ ಇನ್ನೂ ಈಸಿ ವೇದಾಗ ಚಲೋ ಅನಿಸ್ತೈತಿ. ಓಕೆ, ಇವತ್ತಿನ ಲೆಕ್ಚರ್ದ ನಮ್ದು ಇಷ್ಟ. ನೆಕ್ಸ್ಟ್ ಲೆಕ್ಚರ್ ಒಳಗೆ ನಾವು ಹೊಸ ಕಾನ್ಸೆಪ್ಟ್ ಕಲಿಯೋಣ. ಓಕೆ, ಆಮೇಲೆ ಆದಷ್ಟು ಜಲ್ದಿ ವಿಡಿಯೋ ಬಿಡಕ್ಕೆ ಟ್ರೈ ಮಾಡ್ತೀನಿ. ವಾರದಾಗ 2 ಸತ ಬಿಡ್ಬೇಕಂತ ಐತಿ, ಬಟ್ ಆಗತ್ತಿಲ್ಲ. ಸೊ ಐ ವಿಲ್ ಲೀವ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.